ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಾವು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಮೊದಲು ಕಲಶಕ್ಕೆ ಬೇಕಾಗಿರೋವಂಥ ಒಂದು ಬಿಂದಿಗೆಗೆ ನೀರನ್ನು ತುಂಬಿಸಿಟ್ಟು ಅದರೊಳಗಡೆ ಅರಿಶಿನ, ಕುಂಕುಮ, ಬಾದಾಮಿ, ಗೋಡಂಬಿ, ಲಾವಂಚ ಬೇರು, ದ್ರಾಕ್ಷಿ ಇಷ್ಟನ್ನು ಕೂಡ 5 ಅಂದರೆ ನೀವೇನೇ ತೊಗೊಂಡು 5 ಅಥವಾ 9 ಇದೇ ಅಂದರೆ ಈ ಸಂಖ್ಯೆಗಳಲ್ಲಿ ಕಲಶದ ಒಳಗಡೆ ಹಾಕಿ ಕಾಯಿನ್ನು ಅಥವಾ ನಿಮ್ಮ ಮನೇಲಿ ಇದ್ದರೆ ಬಂಗಾರ ಏನಾದರೂ ಇದ್ದರೆ ಆ ಬಿಂದಿಗೆ ಒಳಗಡೆ ಹಾಕ್ಬಿಟ್ಟು ಗಂಗಾದೇವಿಗೆ ಫಸ್ಟು ಪೂಜೆಯನ್ನು ಮಾಡಿ ಕಳಶ ಸ್ಥಾಪನೆಯನ್ನು ಮಾಡಬೇಕಂತೆ. ಕಳಶ ಸ್ಥಾಪನೆ ಮಾಡೋದಕ್ಕೆ ಮುಂಚೆ ಅದ್ರ ಕೆಳಗಡೆ ಚಿಕ್ಕದಾಗಿ ರಂಗೋಲಿನ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅಕ್ಕಿ ಹಾಕುವಂಥವ್ರು ಹಾಕ್ತಾರೆ. ಹಾಕಿದ್ರೆ ತುಂಬ ಒಳ್ಳೆಯದು. ಅಕ್ಕಿನ ಅದಕ್ಕೆ ಆ ಬಿಂದಿಗೆಗೆ ಎಷ್ಟು ಬೇಕು ತಳ ಕೂರೋದಕ್ಕೆ ಅಷ್ಟನ್ನ ಅಕ್ಕಿ ಹಾಕ್ಬಿಟ್ಟು ಕಲಶನ ಇಟ್ಟು ಹೇಳ್ದಂಗೆ ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮಾಡಿ ಸೀರೆಯನ್ನು ಉಡಿಸ್ಬೇಕು ಅಂತ ರೆಡಿ ಮಾಡ್ಕೊಂಡಿದ್ವಿ. ನಾನು ಆಲ್ರೆಡಿ ಸೀರೆ ಎಲ್ಲ ಐರನ್ ಮಾಡಿಬಿಟ್ಟು ಎಷ್ಟು ಬೇಕೋ ಆ ರೀತಿ ಎಲ್ಲ ಪಿನ್ ಮಾಡಿ ಇಟ್ಟಿದ್ದೆ. ಮಧು ಕೂಡ ಹೆಲ್ಪ್ ಮಾಡಿದ್ರು. ನಾವು ಸದ್ಯಕ್ಕೆ ಇಲ್ಲಿರೋದು ನಾನು, ನನ್ನ ಮಗಳು, ನಮ್ಮ ಮನೆಯವರಾಗಿರೋದ್ರಿಂದ ನೈಟ್ ಅವರು ಕೂಡ ತುಂಬಾ ಹೆಲ್ಪ್ ಮಾಡೋದು. ತುಂಬ ಹೊತ್ತು ನನ್ನ ಮಗಳು ಕೂಡ ನಾವೇನೋ ಮಾಡ್ತಾಯಿದ್ದೀವಿ ಅಂತ ಅವಳು ಪಾಪ ಮಲ್ಕೊಳ್ತಾನೆ ಇರಲಿಲ್ಲ. ಲೈಟೆಲ್ಲ ಆಫ್ ಮಾಡಿ ಮಲಗಿಸೋಕೆ ಟ್ರೈ ಮಾಡಿದ್ರು. ನನ್ನ ಮಲಗಿಸೋಕೆ ಇವ್ರು ಈ ಥರ ಮಾಡ್ತಾವ್ರೆ ಅಂತ ಅಳ್ತಾನೆ ಇದ್ಲು. ಕೊನೆಗೆ ಆಯಿತು ಬಾ, ಅದೆಷ್ಟೊತ್ತು ಎದ್ದಿರ್ತೀಯ ಅಂತ ನಾವು ಅವಳ ಜೊತೆನೇ ಮಾಡ್ತಾಯಿದ್ವಿ. ಬಟ್ ಅವಳು ರಾತ್ರಿ 1 ಗಂಟೆ ಆದರೂ ಎದ್ದೇ ಇದ್ಲು ನಮ್ಮ ಜೊತೆ ಆಟ ಆಡಿಕೊಂಡು ನಾವೇನು ಮಾಡ್ತಿದ್ವಿ ಅಂತ ಅದು ಇದು ತೊಗೊಳೋದು ಮುಟ್ಟೋದು ಎಲ್ಲ ಮಾಡ್ತಾಯಿದ್ಲು. ರಾತ್ರಿ 1 ಗಂಟೆ ಆಗಿತ್ತು ಆಲ್ರೆಡಿ ಎಲ್ಲ ರೆಡಿ ಮಾಡಿ. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ 4 ಗಂಟೆಗೆ ಎದ್ದು ನಾವು ಎಲ್ಲ ಸ್ನಾನ ಮಾಡಿಕೊಂಡು ಮನೆಯವರೆಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಪೂಜೆನೂ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಮುತ್ತೈದೆಯರಿಗೆ ಹೇಳಿದ್ದೆ. ಅವರೆಲ್ಲರೂ ಬಂದಿದ್ದರು ಕೂಡ. ಅವರೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿ ಮುಗಿಸ್ಕೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಯಾವುದೇ ರೀತಿ ರೂಲ್ಸ್ಗಳಿಲ್ಲ. ಬಟ್ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅಂದರೆ ಅದ್ಧೂರಿಯಾಗಿ ಮಾಡಿದ್ರೆ ಮಾತ್ರ ದುಡ್ಡಿರೋರು ಮಾತ್ರ ಮಾಡಬೇಕು, ಈ ಥರ ಏನಿಲ್ಲ. ಅದೆಂಥ ಬಡವ ಆಗಿದ್ರು ಕೂಡ ಒಂದು ಚಿಕ್ಕ ಕಲ್ಲನ್ನು ಇಟ್ಟು ಆ ತಾಯಿ ಅಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜಿಸಿದ್ರು ಆ ತಾಯಿ ಒಲಿತಾಳಂತೆ. ಆದರೆ ನಮಗಾಗಿರೋ ಅನುಭವದ ಮಟ್ಟಿಗೆ ಪ್ರತಿ ವರ್ಷ ಅದನ್ನು ಪೂಜಿಸ್ತಾ ಹೋದಾಗೆ ನಮ್ಮ ಆರ್ಥಿಕತೆ ಅನ್ನೋದು ತುಂಬ ಸುಧಾರಿಸುತ್ತೆ. ನಮ್ಮ ಆರ್ಥಿಕ ಪರಿಸ್ಥಿತಿ, ನಾವು ಕಂಡಂಥ ಕಷ್ಟಗಳನ್ನ ಆದಷ್ಟು ದೂರ ಮಾಡ್ತಾಳೆ ಅಂತ ನನಗೆ ಅನಿಸಿದೆ. ಖಂಡಿತ ಎಲ್ಲರೂ ಅಂದರೆ ನಿಮಗೆ ನಿಮ್ಮ ಮಟ್ಟಿಗೆ ನಮಗೆ ಈಗ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗಾದ್ರೂ ಪೂಜಿಸೋಕ್ಕೆ ಪ್ರಯತ್ನ ಪಡೋಣ. ಖಂಡಿತ ಎಲ್ಲರೂ ಮಾಡಿ. ನಿಮಗೂ ಎಲ್ಲ ಒಳ್ಳೆಯದಾಗಬೇಕು. ನಮಗೂ ಕೂಡ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.